ನಮಸ್ಕಾರ ಸ್ನೇಹಿತರೆ, ಅಸ್ತ್ರ ಕನ್ನಡ ಫಾಸ್ಟ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಜನಕ್ಕೆ ಅವ್ರ ಮನೆ ಬಾಗಿಲಿಗೆ ತಳಿರು ತೋರಣ, ಅಶೋಕ ಎಲೆ ತೋರಣ, ಭತ್ತದ ತೋರಣ ನೇತು ಹಾಕೋದು ಖುಷಿ ವಿಚಾರ. ಆದರೆ ಒಂದು ಪ್ರಶ್ನೆ ಅವ್ರಿಗಿದ್ದೇ ಇರುತ್ತೆ, ತೋರಣ ಒಣಗಿ ಹೋದರೆ ಏನು ಮಾಡಬೇಕು? ಒಣಗಿದ ತೋರಣ ಇದ್ದರೆ ಯಾವ ರೀತಿ ಸಮಸ್ಯೆ ಮನೆಗೆ ಬರುತ್ತೆ ಅಂತ. ಕೆಲವು ಸಲ ನಾವು ಮನೆಯವ್ರ ಜೊತೆ ನಡೆದುಕೊಳ್ಳೋ ರೀತಿ ಮನೆಯವರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಹಾಗೆಯೇ ಈ ತೋರಣ ಒಣಗಿದ್ರೂ ಕೂಡ ಸಮಸ್ಯೆಗಳು ಅದೇ ಥರ ಸೃಷ್ಟಿಯಾಗುತ್ತೆ. ಹೇಗೆ ಅಂದರೆ, ಮೊದಲನೇದು ಮೇನ್ ಪಾಯಿಂಟ್, ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ತೋರಣ ತಾಜಾ ಇದ್ದಾಗ ಚೆಂದ ಇರುತ್ತೆ, ವಾತಾವರಣಕ್ಕೆ ತಕ್ಕಂಗೆ ಒಣಗಿ ಬಾಡಿ ಅದರ ಬಣ್ಣ ಚೇಂಜ್ ಆಗಿ ಬದಲಾವಣೆ ಆಗುತ್ತೆ. ಕೆಲವ್ರ ಪ್ರಕಾರ ದೌರ್ಬಲ್ಯದ ಸಂಕೇತ ಇದು ನಕಾರಾತ್ಮಕ ಶಕ್ತಿಗೆ ಅವಕಾಶವನ್ನು ಕೊಡುತ್ತೆ. ಮನೆಯಲ್ಲಿ ಜಗಳ, ಕೆಲಸದಲ್ಲಿ ಅಡೆತಡೆ ಬರುತ್ತೆ ಅನ್ನೋದನ್ನು ನಂಬಲಾಗುತ್ತೆ. ಹಾಗಾದರೆ ತೋರಣನ ಯಾವಾಗ ಬದಲಾವಣೆ ಮಾಡಬೇಕು ಅಂತ ಕೆಲವ್ರ ಪ್ರಶ್ನೆ ಆಗಿರುತ್ತೆ. ನಿಜ ಹೇಳಬೇಕಂದ್ರೆ, ತೋರಣದ ಬಣ್ಣ ಬದಲಾದ ತಕ್ಷಣವೇ ಅದನ್ನು ತೆಗೆದುಹಾಕಿದ್ರೆ ಒಳ್ಳೆಯದು. ದೇವ್ರ ಕೋಣೆ ಬಾಗಿಲಿಗೆ ಹಾಕಿರೋದಾದರೆ ಮಂಗಳವಾರ, ಗುರುವಾರ ಅಥವಾ ಶನಿವಾರ ಬದಲಾಯಿಸೋದು ಶುಭ ಅಂತಾರೆ. ಅಥವಾ ಏಕಾದಶಿ, ಪೂರ್ಣಿಮೆಯಂತಹ ದಿನ ಬದಲಾಯಿಸ್ಬೋದು. ಮತ್ತು ಆ ತೋರಣನ ಬಾಗಿಲಿಂದ ತೆಗೆದು ಕಸದ ಬುಟ್ಟಿಗೆ ಹಾಕ್ತಾರೆ ಕೆಲವು ಜನ. ಆ ಥರ ಕಸದ ಬುಟ್ಟಿಗೆ ಹಾಕ್ಬಾರ್ದು. ಗಿಡ ನೆಡ್ತಾರಲ್ಲ ಅಲ್ಲಿ ಅಥವಾ ಮಣ್ಣಲ್ಲಿ, ಹರಿಯೋ ನೀರಲ್ಲಿ ಅಲ್ಲಿ ಹಾಕಬೇಕು. ಮತ್ತೊಂದು ಪ್ರಶ್ನೆ ಬರೋದು, ಎಷ್ಟು ದಿನಕ್ಕೆ ಬದಲಾಯಿಸ್ಬೋದು? 10ರಿಂದ 15 ದಿನಕ್ಕೆ ಬದಲಾಯಿಸ್ಬೋದು. ಇಲ್ಲಪ್ಪ ನನ್ನ ಹತ್ರ ಆಗಲ್ಲ, ಪ್ರತಿ ಸಲ ಮಾರ್ಕೆಟಿಗೆ ಹೋಗಿ ತಾಜಾ ಎಲೆ ತೋರಣ ತರೋಕ್ಕಾಗಲ್ಲ ಅಂತ ಅಂದರೆ, ಹಿತ್ತಾಳೆ, ತಾಮ್ರ ಅಥವಾ ಭತ್ತದ ತೆನೆಯಿಂದ ಮಾಡಿರೋದು ಅಥವಾ ಕೈಗಳಿಂದ ನೇಯ್ದಿರ್ತಾರಲ್ಲ ಆ ಥರ ತೋರಣ ಹಾಕ್ಬೋದು. ಇದೆಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ದೈವಶಕ್ತಿಯನ್ನು ತುಂಬುತ್ತೆ, ಕೆಟ್ಟ ಶಕ್ತಿಗೆ ಅವಕಾಶನ ಕೊಡಲ್ಲ, ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರುತ್ತೆ, ಬಂದು ನೆಲೆಸುತ್ತೆ ಅಂತ ಒಂದು ನಂಬಿಕೆ. ಒಂದೇ ಮಾತಲ್ಲಿ ಹೇಳೋದಾದರೆ, ನಮ್ಮ ಮನಸ್ಸು ಕೂಡ ತೋರಣ ನೋಡಿದಾಗ ಸಂತೋಷ ಪಡುತ್ತೆ. ನಾವು ಸಂತೋಷಪಟ್ಟರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ. ನಮ್ಮ ಮನಸ್ಸು ಖುಷಿಯಾಗಿದ್ದರೆ ನಾವು ಮನೆಯವ್ರ ಜೊತೆ ಖುಷಿಯಾಗಿರ್ತೀವಿ. ನಮ್ಮ ಮನೆಯವ್ರ ಜೊತೆ ಖುಷಿಯಾದರೆ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಸೊ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಖುಷಿ ನೆಲೆಸುತ್ತೆ, ದೈವಶಕ್ತಿನೂ ನೆಲೆಸುತ್ತೆ ಅನ್ನೋದು ಹಿಂದೂ ಪುರಾಣದ ಪ್ರಕಾರ ಅಭಿಪ್ರಾಯ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.